ದೌರ್ಜನ್ಯ ಮಾಡುವಂಥದ್ದನ್ನ ನಾವು ಮೊದಲು ಖಂಡಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಹೈಕೋರ್ಟ್ ಆಗ್ಲಿ, ಸುಪ್ರೀಂ ಕೋರ್ಟ್ ಆಗ್ಲಿ, ಕೆಳ ನ್ಯಾಯಾಲಯಗಳಾಗ್ಲಿ ಅಲ್ಲಿ ಕುಳಿತಿರುವಂತವರು ನ್ಯಾಯಾಧೀಶರು ಅವರು ಕೊಟ್ಟ ತೀರ್ಪಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ನಾವು ಮೊದಲು ನಡ್ಕೋಬೇಕಾಗಿರುವಂತ ನಮ್ಮ ಕರ್ತವ್ಯ. ಅದನ್ನ ಮರೆತು ಎಲ್ಲ ವಿಚಾರಗಳನ್ನ ಗಾಳಿಗೆ ತೂರಿ ಸುಮಾರು 2 ಗಂಟೆಗಳ ಕಾಲ ಆಫೀಸಲ್ಲಿ ಗಲಾಟೆ ಮಾಡಿ ಆಫೀಸ್ ಕೆಲಸವನ್ನು ಸ್ಥಗಿತ ಮಾಡಿ ಅಡಚಣೆ ಉಂಟು ಮಾಡಿರೋದಕ್ಕೆ ಸೂಕ್ತವಾದ ಕ್ರಮವನ್ನು ಕರ್ನಾಟಕ ಸರ್ಕಾರದ ಎಲ್ಲ ಅಧಿಕಾರಿಗಳು ಏನದರಲ್ಲಿ ಶಕ್ತಿ ಇದೆ ಅದನ್ನ ತೋರಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂತ ಸಂವಿಧಾನವನ್ನ ಗೌರವಿಸಬೇಕು. ಅದಕ್ಕೆ ಆ ಪೀಠಕ್ಕೆ ನಾವು ಗೌರವವನ್ನು ಕೊಡಬೇಕಾಗಿತ್ತು. ಅದನ್ನು ಕೊಡದೆ ದೌರ್ಜನ್ಯ ಮಾಡತಕ್ಕಂತ ಕಡತಮಲೈ ಸತೀಶ್ ಅವರಿಗೆ ಸೂಕ್ತವಾಗಿ ಕ್ರಮವನ್ನು ತಗೊಳ್ಬೇಕು. ಇದನ್ನ ಆಗ್ರಹಿಸ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಒಬ್ರು ಕೋಲಾರದಲ್ಲಿ ಸಣ್ಣ ಮಾತಿನ ಚಕಾಮಕಿಗೋಸ್ಕರನೇ ನೀವೇನ್ ಮಾಡಿ ಶಿಲೆಘಟ್ಟದಲ್ಲಿ ಏನ್ ಮಾಡಿದ್ರಿ, ನೀವು ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ನೀವು ಸ್ಟ್ರೈಕ್ ಮಾಡಿ ಅವರ ರಾಜೀನಾಮೆ ಕೊಡಿಸ್ಬೇಕು ಅಂತ ಹೇಳಿದ್ರಿ. ಇದಕ್ಕೆ ಇಲ್ಲಿನ ಕ್ಷೇತ್ರದ ಶಾಸಕರ ಇದು ಕ್ರಮ ತಗೋಬೇಕಾಗಿರೋದು. ಯಾಕೆ ಅಂತ ಹೇಳಿದ್ರೆ ಈ ಕ್ಷೇತ್ರದ ಶಾಸಕರು ಸನ್ಮಾನ್ಯ ವಿಶ್ವನಾಥ್ ಅವರೇ ಇದಕ್ಕೆ ನೇರವಾದ ಹೊಣೆ. ಇಂಥವರನ್ನ ರಾಜ್ಯದ ರೈತ ಸಂಘದ ಮೋರ್ಚಾದ ಕಾರ್ಯದರ್ಶಿಗಳನ್ನು ಮಾಡಿ ಜನಗಳ ಮೇಲೆ ದೌರ್ಜನ್ಯ ಮಾಡುವಂತ ಕಾರ್ಯಕ್ರಮವನ್ನ ಇವರು ಕುಮ್ಮಕ್ಕೊಟ್ಟು ಶಾಸಕರಿಂದನೇ ಇದು ನೇರವಾಗಿ ಆಗಿದೆ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದ್ರೆ ಶಾಸಕರು ಇಂಥವ್ರನ್ನ ಇಟ್ಕೊಂಡು ಜನಸಾಮಾನ್ಯರನ್ನ, ರೈತರನ್ನ, ಹಾಲು ಉತ್ಪಾದಕರನ್ನ ಜೊತೆಲಿ ಇಟ್ಕೊಂಡು ಹೋಗುವಂತ ಕಾರ್ಯಕ್ರಮ ಮಾಡಬೇಕಾಗಿರುವಂತ ಕೆಲಸಕ್ಕೆ ಇಂಥವ್ರನ್ನ ನೇಮಿಸಿರೋದು. ಅದರಲ್ಲೂ ಕೂಡ ಇವರು ಪರ್ಸನಲ್ ಆಗಿ ಎಲೆಕ್ಷನ್ ಮಾಡೋದು, ಎಲೆಕ್ಷನ್ ಇಸ್ ಡಿಫರೆಂಟ್, ಅದನ್ನ ಎಲೆಕ್ಷನ್ ಮಾಡೋದನ್ನ ಬೇಡ ಅಂತ ಹೇಳಲ್ಲ. ಆದ್ರೆ ಇಂಥವ್ರನ್ನ ಆಯ್ಕೆ ಮಾಡೋದಕ್ಕೆ ಇವರು ಸಹಕಾರ ಕೊಟ್ರಲ್ಲ, ಅದಕ್ಕೆ ನೇರವಾಗಿ ಇವರೇ ಹೊಣೆ ಅದಕ್ಕೆ. ಹಾಗಾಗಿ ಈಗ ಏನಾಗಿದೆ ಈ ಕಾರ್ಯಕ್ರಮ ಇದರಲ್ಲಿ ಈ ಸನ್ನಿವೇಶದಲ್ಲಿ ಮೊದಲು ಅವರನ್ನ ಈ ಪಕ್ಷದಿಂದ ವಜಾ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಯಾಕೆ ರಾಜೀವ್ ಗೌಡ್ರನ್ನ ತೆಗೆಯೋವರೆಗೂ ನೀವು ಬಿಡ್ಲಿಲ್ವಲ್ಲ. ಅವರು ಸರ್ಕಾರಿ ನೌಕರರನ್ನ ಅವರ ಆಫೀಸ್ಗೆ ನುಗ್ಗಿ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ. ಮ್ಯಾನ್ ಹ್ಯಾಂಡಲ್ ಮಾಡಿದ್ರೆ ಏನರ್ಥ, ಅದೇ ದೌರ್ಜನ್ಯ. ಈ ಬಿಜೆಪಿಯವರ ದೌರ್ಜನ್ಯ ತುಂಬಾ ಜಾಸ್ತಿ ಆಗಿದೆ. ಈಗ ಅದರಲ್ಲೂ ಎಸ್ಪೆಷಲಿ ಯಲಹಂಕ ಕಾನ್ಸ್ಟಿಟ್ಯೂನ್ಸಿಲಿ ಶಾಸಕರ ಬೆಂಬಲದಿಂದಲೇ ಇದಾಗಿದೆ. ಶಾಸಕರು ಇಂಥವ್ರನ್ನ ಆಯ್ಕೆ ಮಾಡುವಾಗ ನೋಡ್ಕೋಬೇಕಾಗಿತ್ತು. ಅಂತವ್ರನ್ನ ಇಟ್ಕೊಂಡು ಇವತ್ತು ಈ ಕ್ಷೇತ್ರದಲ್ಲಿ ರೈತರಿಗೆ, ಬಡವರಿಗೆ, ದಲಿತರಿಗೆ ಇನ್ನೆಷ್ಟು ಭಯ ಹುಟ್ಟಿಸಬಹುದು. ಭಯವನ್ನು ಹುಟ್ಟಿಸಿದ್ದಾರೆ. ಅಂದ್ರೆ ನಾನು AR ಆಫೀಸಲ್ಲೇ ಹೊಡೆದಿದ್ದೀನಿ, ನೀವು ಹುಷಾರಾಗಿರಿ ಅನ್ನೋ ಒಂದು ಮಹತ್ತರವಾದ ಮುನ್ಸೂಚನೆಯನ್ನ ಮಾನ್ಯ ನಿರ್ದೇಶಕರು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಡಿ ಕೆ ಸುರೇಶ್ ಅವರು ಈ ಒಂದು ಕ್ಷೇತ್ರದಲ್ಲಿ ಅಧ್ಯಕ್ಷರಾದ ಮೇಲೆ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂಸ್ಥೆಗೆ ಇವರು ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಬಿಜೆಪಿಯ ದೌರ್ಜನ್ಯವನ್ನ ಖಂಡಿಸಬೇಕು. ಖಂಡಿಸ್ತಾ ನಾವು ಪ್ರತಿ ರಾಜ್ಯದ ಮೂಲೆಯಲ್ಲೂ ಕೂಡ ಇದನ್ನ ನಾವು ಪ್ರತಿಭಟಿಸ್ತೀವಿ. ಇದರ ಧಿಕ್ಕಾರ ಇದೆ. ಈಗ ವಿಚಾರ ಏನಿದು ಅಂತ ಹೇಳಿದ್ರೆ, ಮೊದಲನೇದಾಗಿ ತಿಳ್ಕೋಬೇಕಾಗಿದೆ, ಯಾವಾಗ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೀತು, ಆ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡೋದಕ್ಕೆ ಮುಂಚೆ ಇವರು ಆ ಊರಿನ ಕಡತಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇವರು ಸದಸ್ಯರಾಗಿರ್ಬೇಕು. ಆದ್ರೆ ಇವ್ರೇನ್ ಮಾಡಿದ್ರು, ತರಾತುರಿಲಿ ಸದಸ್ಯರಾಗಬೇಕು ಅನ್ನೋ ಒಂದು ಆತುರದಲ್ಲಿ ಇವರು ಯಾವುದೇ ರೀತಿಯಾದ ಸದಸ್ಯತ್ವವನ್ನ ಅಲ್ಲಿ ಪಡ್ಕೊಂಡಿಲ್ಲ ನಾನು ಅಂತ ಹೇಳಿ ಇವರೇ ಹೋಗಿ ಹೈಕೋರ್ಟ್ ಅಲ್ಲಿ WP 3375 ಅಲ್ಲಿ ಅವರು ಕೇಳ್ತಾರೆ, ನನಗೆ ಮತದಾನದ ಹಕ್ಕನ್ನ ಕೊಡಿ, ನನಗೆ 10 ತಿಂಗಳಾಗಿಲ್ಲ ಅಂತ ಹೇಳಿ. ಯಾಕೆಂದ್ರೆ ಇವರೇ ಆ ಕಡತಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಾರೆ. ಇವರು ಹೋಗಿ ನನಗೆ ಅವಕಾಶವನ್ನ ಕೊಡಿ, ಮತದಾನ ಮಾಡೋದಕ್ಕೆ 10 ತಿಂಗಳಾಗಿದೆ ಅಂತ ಅಫಿಡವಿಟ್ ಅನ್ನು ಸಲ್ಲಿಸ್ತಾರೆ. ಅದರ ಆಧಾರದ ಮೇಲೆ ಅಫಿಡವಿಟ್ ಕೊಟ್ಟ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ಹೇಳುತ್ತೆ, ಹೌದಪ್ಪ ನಿನಗೆ ಕೊಡ್ತೀವಿ, ಆದ್ರೆ ನೀನು ಸಂಬಂಧಪಟ್ಟ ಇಲಾಖೆಯಲ್ಲಿ ಸ್ಪಷ್ಟೀಕರಣವನ್ನ ಆಮೇಲೆ ಕೊಡ್ಬೇಕಾಗತ್ತೆ ಅಂತ ಹೇಳಿ ಕೊಡ್ತಾರೆ. ಸೆಕ್ಷನ್ 70 ನೀನು ಉತ್ತರ ಕೇಳಿದಾಗ ಕೊಡ್ಬೇಕು ಅಂತ ಹೇಳ್ತಾರೆ. ಇವರೇನ್ ಮಾಡ್ತಾರೆ, ತರಾತುರಿಲಿ ಅಧ್ಯಕ್ಷರಾಗಿ ಮತ್ತೆ 25/5/2025 ಏನು ಬಹುಮತ ಚುನಾವಣೆ ನಡೀತು, ಆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ.
ಆದ್ರೆ ಅದರಲ್ಲಿ ಏನೇನು ಇರಬೇಕು, ಅದರ ವಿಚಾರಗಳೇನು, ಎಷ್ಟು ಅವರ ಮಾನದಂಡಗಳಿರಬೇಕು, ಅಲ್ಲಿನ ಸ್ಥಳೀಯವಾಗಿ ಸ್ಥಳೀಯವಾಗಿ ಉತ್ಪಾದಕರ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಬೇಕಾದ್ರೆ ಏನೇನು ಮಾನದಂಡಗಳಲ್ಲಿರಬೇಕು ಅಂತ ಒಂದು ಮಾನದಂಡ ಇದೆ. ಆದ್ರೆ ಆ ಮಾನದಂಡಗಳಲ್ಲಿ 5 ಮಾನದಂಡಗಳನ್ನು ಅವರು ಪೈಲಟ್ ಮಾಡಿದರು. ಅದನ್ನು ಯಾರ ಗಮನಕ್ಕೂ ತರದೆ ನೇರವಾಗಿ ಎಲ್ಲದನ್ನೂ ಕೂಡ ತಪ್ಪು ಮಾಡಿದ್ದಾರೆ.